ನೀವೇನಾದರೂ ಡೇಟಾ ಎಂಟ್ರಿ ವರ್ಕ್ನ ಹುಡುಕ್ತಾ ಇದ್ದೀರಾ, ಅದು ಕೂಡ 25,000 ಸ್ಯಾಲರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ ರಿಲೇಟೆಡ್ ಜಾಬ್ನ ಮಾಡೋದು ನೆಸೆಸಿಟಿನೇ ಇಲ್ಲ. ಜಸ್ಟ್ 12th ಪಾಸ್ ಆಗಿದ್ದೀವಿ, ಕಂಪ್ಲೀಟ್ಲಿ ಫ್ರೆಶರ್ಸ್ ಅಂದರೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಈ ರೀತಿಯಾದಂಥ ಸಿಂಪಲ್ ಆದಂಥ ರೋಲ್ನ ನೀವೇನಾದ್ರು ಹುಡುಕ್ತಾ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಹೆಂಡ್ವರೆಗೂ ನೋಡಿ. ಸೊ ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವುಗಳೇನಾದರೂ ಸ್ಟೂಡೆಂಟ್ಸ್ಗಳು, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇದು ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸ ಆಗಿದೆ. ಹಾಗೆ ನಿಮಗೆ ಇಲ್ಲಿ ಜಸ್ಟ್ 12th ಪಾಸ್ ಆಗಿದ್ದೀವಿ, ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ನೀವೇನಾದ್ರು ಕಂಪ್ಲೀಟ್ಲಿ ಫ್ರೆಶರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮಗೆ ಇಲ್ಲಿ ಕಂಪ್ಯೂಟರ್ನ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡೋಕ್ಕೆ ಬರುತ್ತೆ, ಅದು ಸ್ವಲ್ಪ ಅದು ಒಳ್ಳೆ ಟೈಪಿಂಗ್ ಸ್ಪೀಡ್ ಇದೆ ಅಂದರೆ ಅಪ್ಲೈನ ಮಾಡ್ಬೋದು. ನಿಮಗೆ ಇಲ್ಲಿ 25,000 ಪರ್ ಮಂತ್ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಇನ್ಸೆಂಟಿವ್ಸ್, ಬೋನಸ್, EF PFs ಕೂಡ ಇರುತ್ತೆ. ಹಾಗೆ ನಾನು ನಿಮಗೆ ಆಲ್ರೆಡಿ ಹೇಳಿದಾಗೆ ತುಂಬಾ ಸಿಂಪಲ್ ಆದಂಥ ಕೆಲಸ. ರೋಲ್ ಏನು ಅಂದರೆ ಡೇಟಾ ಎಂಟ್ರಿ ರೋಲ್ಗೆ ಅವರಿಲ್ಲಿ ಹೈಯರ್ನ ಮಾಡ್ತಾ ಇದ್ದಾರೆ. ARM ಎಂಟರ್ಪ್ರೈಸಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಸೊ ನಾನಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹೇಗೆ ಅಪ್ಲೈನ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಈ ರೋಲ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲ, ಒಂದು ಶಾರ್ಟ್ ಇನ್ಫಾರ್ಮೇಷನ್ ಆಗಿರುತ್ತೆ ಅಷ್ಟೇ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅವರ ವೆಬ್ಸೈಟಿಗೆ ಓಪನ್ ಮಾಡೋದು, ಅವರ ರೋಲ್ ಏನಿದೆ, ಅವ್ರು ಏನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದಿರುತ್ತೆ. ಬನ್ನಿ. ಸೊ ಇವತ್ತು ನಾವು ARM ಎಂಟರ್ಪ್ರೈಸ್ ಕಂಪ್ನಿ ಅವರ ವರ್ಕ್ ಫ್ರಮ್ ಹೋಮ್ ಜಾಬ್ನ ನೋಡ್ತಾ ಇದ್ದೀವಿ. ಇದನ್ನು ನೀವು ಇಂಟರ್ಫೇಸ್ ಅಂದರೆ ಅವರ ವೆಬ್ಸೈಟ್ನ ಓಪನ್ ಮಾಡೋದಕ್ಕೆ ಗೂಗಲಲ್ಲಿ ARM ಎಂಟರ್ಪ್ರೈಸ್ ವರ್ಕ್ ಫ್ರಮ್ ಹೋಮ್ ಅಥವಾ ಕೆರಿಯರ್ಸ್ ಅಂತ ನೀವು ಸರ್ಚ್ನ ಮಾಡಿದ್ರೆ, ವರ್ಕ್ ಫ್ರಮ್ ಹೋಮ್ಗಿಂತ ಕೆರಿಯರ್ಸ್ ಅಂತ ನೀವು ಸರ್ಚ್ನ ಮಾಡಿ ಮೊದಲನೇದಾಗೆ ಅವರ ಏನು ವೆಬ್ಸೈಟ್ ಲಿಂಕ್ ನಿಮಗೆ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಕಂಪ್ಲೀಟಾಗಿ ಕಂಪ್ನಿ ಬಗ್ಗೆ ನೀವು ತಿಳ್ಕೊಬೋದು. ಮೇನಾಗಿ ನೋಡಿದ್ರೆ ಬಿಲ್ಡ್ ವಾಟ್ ದ ವರ್ಲ್ಡ್ ಡಿಪೆಂಡ್ಸ್ ಆನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಜಾಸ್ತಿ ಬಂದು ಡೇಟಾ ಎಂಟ್ರಿ ಆಗಿರ್ಬೋದು ಅಥವಾ ಸಾಫ್ಟ್ವೇರ್, ಹಾರ್ಡ್ವೇರ್ ಈ ರೀತಿಯಾದಂಥ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಜಾಸ್ತಿ ವರ್ಕ್ ಆಗುತ್ತೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಟುಗೆದರ್ ವಿ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ AI ರಿಲೇಟೆಡ್ ವರ್ಕ್ಸ್ನ ಕೂಡ ಮಾಡ್ತಾರೆ. ಟೆಕ್ನಿಕಲ್ ಎಲ್ಲ ರೀತಿಯಾದಂಥ ಡಿಪಾರ್ಟ್ಮೆಂಟ್ಸ್ಗಳಲ್ಲೂ ಇವರ ವರ್ಕ್ ಇದೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಹಾರ್ಡ್ವೇರ್ ಇಂಜಿನಿಯರ್ ಆಗಿರ್ಬೋದು, ಸಾಫ್ಟ್ವೇರ್ ಎಲ್ಲ ರೀತಿಯಾದಂಥ ಡಿಪಾರ್ಟ್ಮೆಂಟ್ಸ್ಗಳಲ್ಲೂ ಇದ್ದಾರೆ. ಟೆಕ್ ಆಗಿರ್ಬೋದು, ಆರ್ಕಿಟೆಕ್ಚರ್, ಕೋಆಪರೇಟರ್, ಸೇಲ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಎಲ್ಲದರಲ್ಲೂ ಅವ್ರದ್ದು ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ವರ್ಕ್ಗಳಿರುತ್ತೆ. ಜಾಯಿನ್ ಅವರ್ ಟೀಮ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮಗೆ ಯಾವ ರೋಲ್, ಇಲ್ಲಿ ಸ್ಯಾಂಪಲ್ ಆಗಿ 3 ರೋಲ್ಸ್ಗಳ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದು ಬಂದು ವರ್ಕ್ ಫ್ರಮ್ ಆಫೀಸ್, ರಿಯಲ್ ಎಸ್ಟೇಟ್ ಆ ರೀತಿಯಾದಂಥದ್ದು ಇರುತ್ತೆ. ನೀವು ಎಲ್ಲಿ ಸರ್ಚ್ನ ಮಾಡ್ಬೋದು ಕಂಪ್ನಿನ ಅಂತ ಅಂದರೆ ನಾನಿಲ್ಲಿ ನಿಮಗೆ ಕೆಳಗೆ ತೋರಿಸ್ಕೊಡ್ತೀನಿ. ಅಲ್ಲಿ ನೀವು ಹೋಗಿ ಜಸ್ಟ್ ಒಂದು ಸರ್ಚ್ನ ಮಾಡ್ಬೋದು. ಇಲ್ಲ ಟಾಪಲ್ಲೂ ಕೂಡ ಇದೆ, ನೀವು ನೋಡ್ಬೋದು. ಇಲ್ಲಿ ನೋಡಿದ್ರೆ ಫೈಂಡ್ ದ ಜಾಬ್ ಫಾರ್ ಅನ್ನೋದು ಕೂಡ ಇದೆ. ನಿಮ್ಮ ಲೊಕೇಶನ್ ಅಥವಾ ಜಾಬ್ ಟೈಟಲ್, ಯಾವ ರೋಲ್ಗೆ ನೀವು ಹೈರಿಂಗ್ ಅಂದರೆ ರೋಲ್ ವೇಕೆನ್ಸಿನ ಸರ್ಚ್ ಮಾಡ್ತಾ ಇದ್ದಾರೆ, ಲೈಕ್ ಡೇಟಾ ಎಂಟ್ರಿನ, HR ರಿಕ್ರೂಟರ, ಕಸ್ಟಮರ್ ಸಪೋರ್ಟ, ಟೈಪಿಂಗ್ ವರ್ಕ್ ಆ ರೀತಿಯಿಂದ ನೀವು ಸರ್ಚ್ನ ಮಾಡ್ಬೋದಾಗಿರುತ್ತೆ. ಲೊಕೇಶನ್ನ ಕೂಡ ನೀವು ಸರ್ಚ್ನ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ನೀವು ಇಂಡಿಯಾ ಅಂತ ಟೈಪ್ ಮಾಡಿ ಇಂಡಿಯಾದಲ್ಲಿ ಓಪನಿಂಗ್ಸ್ ಇರೋದನ್ನ ಸರ್ಚ್ ಮಾಡ್ಬೋದು. ನಿಮಗೆ ರೋಲ್ ಗೊತ್ತಿಲ್ಲ ಬಟ್ ಇಂಡಿಯಾದಲ್ಲಿ ಇರೋವಂಥ ರೋಲ್ಸ್ಗಳನ್ನ ಸರ್ಚ್ ಮಾಡಬೇಕು ಅಂದಾಗ ಜಸ್ಟ್ ಇಂಡಿಯಾ ಅಂತ ಸರ್ಚ್ನ ಮಾಡಿದರೆ ಇಂಡಿಯಾದಲ್ಲಿ ಯಾವುದೆಲ್ಲ ರೋಲ್ಸ್ಗಳಿಗೆ ಎಲ್ಲೆಲ್ಲ ಅಂದರೆ ಯಾವ ಸಿಟಿಗಳಲ್ಲಿ ಓಪನಿಂಗ್ಸ್ ಇದೆ ಎಲ್ಲನೂ ಕೂಡ ಇಲ್ಲಿ ತೋರಿಸಿದೆ. ಜಾಸ್ತಿ ಬ್ಯಾಂಗ್ಳೂರಲ್ಲೇ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಎಲ್ಲಿ ಹೇಗೆ ಅನ್ನೋದು ಕೂಡ ಅವ್ರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮ್ನ ಮಾಡ್ತಾರೆ. ಬಟ್ ನಾನಿವತ್ತು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇರೋವಂಥದ್ದು ವರ್ಕ್ ಫ್ರಮ್ ಹೋಮ್ ರೋಲ್ ಆಗಿರುತ್ತೆ. ಇದರ ಲಿಂಕ್ನ ಆದರೆ ನಾನು ಕೆಳಗೆ ಅಟ್ಯಾಚ್ ಮಾಡೋದಕ್ಕೆ ಟ್ರೈನ ಮಾಡ್ತೀನಿ. ಸೊ ಅಲ್ಲಿಂದ ಕೂಡ ನೀವು ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಸೊ ಇದು ಕೂಡ ಸಿಂಪಲ್ ಆದಂಥ ವರ್ಕ್ ಆಗಿದೆ. ಸೊ ನೀವಿಲ್ಲಿ ನೋಡ್ಬೋದು ಜಸ್ಟ್ 12th ಪಾಸ್ ಆಗಿರೋ ಫ್ರೆಶರ್ಸ್ ಮತ್ತು ಡೇಟಾ ಎಂಟ್ರಿ ಆಪ್ರೇಟರ್ ರೋಲ್ಗೆ ಅವರಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು 12th ಪಾಸ್ ಫ್ರೆಶರ್ಸ್ ಫಾರ್ ಡೇಟಾ ಎಂಟ್ರಿ ಆಪ್ರೇಟರ್. ಕಂಪನಿ ನೇಮ್ ಕೂಡ ನೀವು ನೋಡ್ಬೋದು ARM ಎಂಟರ್ಪ್ರೈಸ್ ಅನ್ನೋ ಕಂಪ್ನಿಯವರಿಗೆ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ಬಂದು ಪ್ಲೇಸ್ಮೆಂಟ್ಸ್ ಇಂಡಿಯಾ ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ಗೌರ್ಮೆಂಟ್ ರಿಲೇಟೆಡ್ ಪ್ಲ್ಯಾಟ್ಫಾರ್ಮ್ಸ್ ಥರ ಇರೋ ಪ್ಲ್ಯಾಟ್ಫಾರ್ಮಲ್ಲಿ ಅವರು ಇಲ್ಲಿ ಹೈರಿಂಗ್ನ ಅಂದರೆ ಪೋಸ್ಟ್ನ ಮಾಡಿದ್ದಾರೆ. ಸೊ ಇದು ಬಂದು ಜೆನ್ಯೂನ್ ಆದಂಥ ವೆಬ್ಸೈಟ್ ಆಗಿದೆ, ನೋ ನೀಡ್ ಟು ವರಿ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಯಾರಿಗೂ ಕೂಡ ಅಮೌಂಟ್ನ ಕೊಡುವಂಥ ನೆಸೆಸಿಟಿ ಕೂಡ ಇಲ್ಲ, ಯಾವತ್ತೂ ಕೊಡಲೂಬೇಡಿ. ಇಲ್ಲಿ ನೀವು ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ 3 lakh ಪರ್ ಆ್ಯನಮ್ ನಿಮ್ಗೆ ಇಲ್ಲಿ ಸ್ಯಾಲ್ರಿನ ನಾವು ಪ್ರೊವೈಡ್ ಮಾಡ್ತೀವಿ ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ 900 ಓಪನಿಂಗ್ಸ್ಗಳಿದೆ. ಇಂಟರ್ವ್ಯೂ ಬಂದು
ಫೋನಲ್ಲೇ ಇರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ಕನ್ಫ್ಯೂಸ್ ಆಗಬೇಡಿ, ಲೊಕೇಶನ್ ಬೇರೆ ಕೊಟ್ಟಿದ್ದಾರೆ, ರಿಮೋಟ್ ಕೊಟ್ಟಿಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ನಾನು ಕೆಳಗೆ ತೋರಿಸ್ತೀನಿ, ಇದು ವರ್ಕ್ ಫ್ರಮ್ ಹೋಮ್ ರೋಲೇ ಆಗಿದೆ. ಹಾಗೆ ಸ್ವಲ್ಪ ಮೇಲೆ ಬಂದರೆ, ಕೆಳಗೆ ಬಂದರೆ ನೀವು ನೋಡ್ಬೋದು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟು ಫಾರ್ ಫಿಲ್ಲಿಂಗ್ ವರ್ಕ್ ಫ್ರಮ್ ಹೋಮ್ ಆ್ಯಸ್ ಅ ಪಾರ್ಟ್ ಆರ್ ಫುಲ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು, ಫುಲ್ ಟೈಮ್ ಕೂಡ ಮಾಡ್ಬೋದು, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಸ್ಟಾರ್ಟಿಂಗಲ್ಲೇ ಅವರು ಹೇಳಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಅರ್ನಿಂಗ್ ಆ್ಯಂಡ್ ಇನ್ಕಮ್ ಆನ್ಲೈನ್ ಇಸ್ ಅ ನವರ್ ಡೇಸ್ ಅ ವೆರಿ ವ್ಯಾಲಿಡ್ ವೇ ಟು ಮೇಕ್ ಮನಿ ಫಾರ್ ದೋಸ್ ಹೂ ವಿಶ್ ಟು ಇನ್ಕ್ರೀಸ್ ದೇರ್ ಮಂತ್ಲಿ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಈಗ ಆನ್ಲೈನಲ್ಲಿ ವರ್ಕ್ನ ಮಾಡಿ ಅವ್ರ ಮಂತ್ಲಿ ಇನ್ಕಮ್ನ ಇನ್ಕ್ರೀಸ್ ಮಾಡ್ಕೊಬೇಕು ಅಂತಿದಾರ, ಅದು ಈ ನಡುವೆ ತುಂಬ ವ್ಯಾಲಿಡ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಆನ್ಲೈನ್ ಆಪರ್ಚುನಿಟೀಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ, ನಿಮ್ಮ ಕೆರಿಯರ್ ಗ್ರೋತ್ನ ಮಾಡ್ಕೊಳಕ್ಕೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಆರ್ ಯು ಲುಕಿಂಗ್ ಫಾರ್ ಅ ಆನ್ಲೈನ್ ವರ್ಕ್, ವಿ ಆರ್ ಲುಕಿಂಗ್ ಫಾರ್ ಅ ವರ್ಕ್ ಫ್ರಮ್ ಹೋಮ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಆನ್ಲೈನ್ ವರ್ಕ್ನ ಹುಡುಕ್ತಿದ್ದೀರಾ ಅಂದರೆ ನಾವು ಕೂಡ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ದೀವಿ, ಅಂದರೆ ಆಫರ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ ಇಂಟರ್ನೆಟ್ ನಾಲೆಜ್ ಇಸ್ ಎನಫ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಬೇಸಿಕ್ ಆಗಿ ಇಂಟರ್ನೆಟ್ ನಾಲೆಜ್ ಇದೆ ಅಂದರೆ ಸಾಕಾಗಿರುತ್ತೆ ಅಂತ ಕೊಡ್ತಾ ಇದ್ದಾರೆ. ಲೈಕ್ ಓಪನ್ ಮಾಡುವಂಥದ್ದು, ಸರ್ಚ್ ಮಾಡುವಂಥದ್ದು, ಅಥವಾ ಅಲ್ಲಿ ಟೈಪ್ ಮಾಡುವಂಥದ್ದು, ಈ ರೀತಿ ಲೈಕ್ ಬೇಸಿಕ್ ನಾಲೆಜ್ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಎನಿವನ್ ಲುಕಿಂಗ್ ಟು ಅರ್ನ್ ಅ ಎಕ್ಸ್ಟ್ರಾ ಇನ್ಕಮ್ ಅಟ್ ಹೋಮ್ ಕ್ಯಾನ್ ಜಾಯಿನ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಎಕ್ಸ್ಟ್ರಾ ಇನ್ಕಮ್ನ ಮನೆಯಿಂದ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅಂದರೆ ನೀವಿಲ್ಲಿ ಜಾಯಿನ್ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಫ್ರೆಶರ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ನಂಬರ್ ಆಫ್ ಓಪನಿಂಗ್ಸ್ 900 ಓಪನಿಂಗ್ಸ್ ಇದೆ. ಸೊ ನಿಮಗೆಲ್ಲ ಇದೊಂದು ಬೆಸ್ಟ್ ಅಪಾರ್ಚುನಿಟಿ. 900 ಓಪನಿಂಗ್ಸ್ ಅಂದರೆ ಸಾಕಷ್ಟು ಜನ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಎಜುಕೇಷನ್ ಜಸ್ಟ್ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. 900 ಅಂದರೆ ತುಂಬ ಜಾಸ್ತಿ ಏನಲ್ಲ ಮ್ಯಾಮ್ ಅಂತ ನೀವು ಹೇಳ್ಬೋದು, ಬಟ್ ಈ ಪ್ಲ್ಯಾಟ್ಫಾರ್ಮ್ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಓಕೆನಾ. ಸೊ ಇದೊಂದು ಇದನ್ ಜಂಪ್ ಥರ ಇರುವಂಥ ಪ್ಲ್ಯಾಟ್ಫಾರ್ಮ್ ಆಗಿದೆ, ಯಾರಿಗೂ ಅಷ್ಟು ಗೊತ್ತಿಲ್ಲ. ಸೊ ನೀವು ಇಲ್ಲಿ ಅಪ್ಲೈನ ಮಾಡೋದ್ರಿಂದ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡೇಟಾ ಎಂಟ್ರಿ ಅಸೋಸಿಯೇಟ್ ರೋಲ್ಗೆ ಅವ್ರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು. ಮತ್ತು ನಾನು ನಿಮಗೆ ತೋರಿಸಿದೆ IT ಹಾರ್ಡ್ವೇರ್ ಮತ್ತು ನೆಟ್ವರ್ಕ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅವರು ವರ್ಕ್ನ ಮಾಡೋದು. ಅದರ ರಿಲೇಟೆಡ್ ಇರುವಂಥ ಡೇಟಾಗಳನ್ನ ನೀವು ಎಂಟ್ರಿ ಮಾಡುವಂಥ ವರ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ಅವರು ಮೈಕ್ರೋಸಾಫ್ಟ್ ವರ್ಡ್, ಗೂಗಲ್ ಶೀಟ್ ಇದರಲ್ಲೆಲ್ಲ ಅವರು ಡೇಟಾಸ್ಗಳನ್ನ ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ಮೈಕ್ರೋಸಾಫ್ಟ್ ವರ್ಡ್ ಅಥವಾ ಗೂಗಲ್ ಶೀಟ್ಸ್ಗಳಲ್ಲಿ ಅವ್ರು ಯಾವ ಶೀಟ್ ಹೇಳ್ತಾರೆ ಆ ಶೀಟಲ್ಲಿ ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನ ಟೈಪ್ ಮಾಡುವಂಥದ್ದು, ಕಾಪಿ ಪೇಸ್ಟ್ ಮಾಡುವಂಥದ್ದು ಅಥವಾ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಜೆಂಡರ್ ನೋಡ್ಬೋದು, ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಕಂಟ್ರಿ ಬಂದು ಇಂಡಿಯಾದಲ್ಲಿ ಇರೋರು ಮಾತ್ರ ಅಪ್ಲೈನ ಮಾಡೋದಕ್ಕೆ ಲೈಕ್ ಆಪ್ಷನ್ಸ್ ಇರುವಂಥದ್ದು. ಜಾಬ್ ಟೈಪ್ ಇಲ್ಲಿ ಪಾರ್ಟ್ ಟೈಮ್ ಕೂಡ ನೀವು ಮಾಡ್ಬೋದು, ಫುಲ್ ಟೈಮ್ ಕೂಡ ಮಾಡ್ಬೋದು. ಸೊ ನೀವೆಲ್ಲ ಏನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋರು ಕೂಡ ಇಲ್ಲಿ ನೀವು ವರ್ಕ್ನ ಮಾಡ್ಬೋದಾಗಿರುತ್ತೆ. ವರ್ಕ್ ಲೊಕೇಶನ್ ಟೈಪ್ ಬಂದು ಇದು ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಅಬೌಟ್ ದ ಕಂಪ್ನಿ ಕೂಡ ಕೊಟ್ಟಿದ್ದಾರೆ. ವ್ಯೂ ಆಲ್ ಜಾಬ್ಸ್ ಬೈ ದ ರೆಕ್ಯೂಟರ್ ಅನ್ನೋದು ಕೂಡ ಇದೆ. ಅಲ್ಲೂ ಇದನ್ನು ಕೂಡ ನೀವು ಕ್ಲಿಕ್ ಮಾಡಿ ಯಾವೆಲ್ಲ ರೋಲ್ಗಳಿಗೆ ಅವರು ಲೈಕ್ ಏನು ಹೈರಿಂಗ್ನ ಮಾಡ್ತಾ ಇದ್ದಾರೆ ಅದನ್ನು ಚೆಕ್ ಮಾಡಿ ನಿಮಗೆ ಬೇಕಾಗಂಥ ರೋಲ್ ಏನಾದ್ರು ಇದ್ದರೆ ಅಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಈಗ ಈ ರೋಲ್ಗೆ ಹೇಗೆ ಅಪ್ಲೈನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಮೇನಾಗಿ ಹೇಳ್ಕೊಡ್ತೀನಿ. ನಿಮಗೆ ಬೇಕಂದರೆ ಇಲ್ಲಿ ಜಾಬ್ ಅಲರ್ಟ್ಸ್ ಅನ್ನೋದನ್ನ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ನೆಕ್ಸ್ಟ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಈ ಕಂಪ್ನಿಗಳಿಂದ ಯಾವ್ದಾದ್ರು ಹೈರಿಂಗ್ಸ್ನ ಮಾಡಬೇಕಾದ್ರೆ ಪೋಸ್ಟ್ನ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಅದನ್ನು ಓಪನ್ ಮಾಡಿಕೊಂಡು ಕೂಡ ಮಾಡ್ಬೋದು. ಇನ್ನು ಇಲ್ಲಿ ಅಪ್ಲೈನ ಮಾಡೋದಕ್ಕಿಂತ ಮುಂಚೆ ನೀವಿಲ್ಲಿ ಲಾಗಿನ್ನ ಆಗಬೇಕಾಗಿರುತ್ತೆ ಪ್ಲ್ಯಾಟ್ಫಾರ್ಮ್ಗೆ. ಇಲ್ಲಿ ಪೋಸ್ಟ್ ಮಾಡೋದು ಕೂಡ ಫ್ರೀ ಇದೆ, ಹಾಗೆ ಲಾಗಿನ್ ಆಗೋದು ಕೂಡ ಕಂಪ್ಲೀಟ್ಲಿ ಫ್ರೀ ಇದೆ. ನಿಮ್ಮ ನೇಮ್, ನಿಮ್ಮ ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ರಿಜಿಸ್ಟರ್ ಆಗಬೇಕಾಗಿರುತ್ತೆ. ನಾನು ಕೂಡ ಒಂದ್ಸಲ ರಿಜಿಸ್ಟರ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅಲ್ಲಿ ನೀವು ರಿಜಿಸ್ಟರ್ ನಾವ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ, ಮತ್ತೆ ನಿಮ್ಮ ನೇಮ್ ಕೇಳುತ್ತೆ. ಅದಾದಮೇಲೆ ನಿಮ್ಮ ಇಮೇಲ್ ID ಮತ್ತೆ ಕೇಳುತ್ತೆ, ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಇರುತ್ತೆ. ನಿಮಗೆ ಒಂದು ಪಾಸ್ವರ್ಡ್ನ ಸೆಟ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ನೀವು ಪಾಸ್ವರ್ಡ್ನ ಸೆಟ್ ಮಾಡಬೇಕು. ಅದಾದಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ನ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಅದು ಬಿಟ್ಟು ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳಿದೆ, ನೀವು ಇದನ್ನು ಕೂಡ ನೋಡ್ಬೋದು. ಜಾಬ್ ಸೀಕರ್ ರಿಜಿಸ್ಟ್ರೇಷನ್ ಇದೆ, ಮೊಬೈಲ್ ವೆರಿಫಿಕೇಷನ್ ಇದೆ, ಇದೆಲ್ಲ ಕೂಡ ಜಸ್ಟ್ 5 ಸಿಂಪಲ್ ಸ್ಟೆಪ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಲಾಗಿನ್ ಆಗಿ ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ನಿಮ್ಗಿಲ್ಲಿ ಎಲ್ಲ ಲಾಗಿನ್ ಆದಮೇಲೆ ಫೋನ್ ನಂಬರ್ಗೆ ಬರುವಂಥ OTPನ ವೆರಿಫೈ ಮಾಡೋದಕ್ಕೆ ಕೇಳುತ್ತೆ, ಅದನ್ನು ನೀವು ವೆರಿಫೈ ಮಾಡಬೇಕು. ಸೊ ಅದಾದಮೇಲೆ ಇಲ್ಲಿ ನೀವು ಅಪ್ಲೈನ ಮಾಡೋದಕ್ಕೆ ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ, ಮಂತ್ಸಲ್ಲಿ ಎಷ್ಟಿದೆ, ನಿಮ್ಮ CTC ಎಷ್ಟು ಲ್ಯಾಕ್ಸ್ ಇತ್ತು ನಿಮ್ಮ CTC, ಅದನ್ನು ನೀವಿಲ್ಲಿ ಎಲ್ಲ ಪ್ರಿಫರ್ನ ಮಾಡಬೇಕಾಗಿರುತ್ತೆ. ಎಷ್ಟು ಲೈಕ್ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರೆ NA ಅಂತ ಹಾಕ್ಬೋದು ಅಥವಾ ಅದರ್ಸ್ ಅಂತ ಹಾಕ್ಬೋದು. ಆ ರೀತಿ ನೀವು ಕೊಟ್ಟು ಇಲ್ಲಿ ಹಾಕಬೇಕಾಗಿರುತ್ತೆ. ಅದಾದಮೇಲೆ
ಅದಾದಮೇಲೆ ನೀವಿಲ್ಲಿ ನಿಮ್ಮ ಸ್ಕಿಲ್ಸ್ಗಳನ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗೆ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕು. ನಿಮ್ಮ ಹತ್ರ ರೆಸ್ಯೂಮ್ ಇಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಎ ರೆಸ್ಯೂಮ್ನ ಕೊಡಿ. ಆದಷ್ಟು ರೆಸ್ಯೂಮ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈನ ಮಾಡಿ. ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ನೀವು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಲೈಕ್ ಅಪ್ಲಿಕೇಶನ್ ಅಥವಾ ಈ ಫಾರ್ಮ್ಯಾಟ್ನ ಸಬ್ಮಿಟ್ನ ಮಾಡ್ಬೋದು. ಸೊ ಅಲ್ಲಿ ನೀವು ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಆಲ್ ದ ಬೆಸ್ಟ್ ಯುವರ್ ಅಪ್ಲಿಕೇಶನ್ ಇಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬಂದಿದೆ. ಸೊ ಈ ರೀತಿ ನೀವು ನಿಮ್ಮ ಅಪ್ಲಿಕೇಶನ್ನ ಇಲ್ಲಿ ಸಬ್ಮಿಟ್ನ ಮಾಡ್ಬೋದು. ಒಂದು ಸಲ ಇಲ್ಲಿ ನಾನು ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇಲ್ಲಿ ಲಾಗಿನ್ ಅನ್ನೋ ಆಪ್ಷನ್ ಇತ್ತೆ ಅಲ್ವಾ, ಅದು ಕೊಟ್ಟಾದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೆಸಲ್ಲಿ ಇದನ್ನು ಮಾಡ್ಬೋದು. ಅಥವಾ ಡೈರೆಕ್ಟಾಗಿ ಇಲ್ಲಿ ಅಪ್ಲೈ ಅಂತ ಕೇಳಿದಾಗ ನಿಮಗೆ ಅದು ಸ್ಟೆಪ್ಸ್ಗಳೇನಿದೆ ಅದು ಸ್ಟೆಪ್ಸ್ಗಳು ಫಾಲೋ ಆಗ್ತಾ ಹೋಗುತ್ತೆ. ಅದಾದಮೇಲೆ ಆಟೋಮೆಟಿಕ್ಕಾಗಿ ಇವಾಗ ಹೇಗೆ ನಂದು ಆಲ್ ದ ಬೆಸ್ಟ್ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸೆಂಡ್ ಅಂತ ಬಂತು, ಆ ರೀತಿ ಬರುತ್ತೆ. ಆ ರೀತಿ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ಅಂತ. ಅದಾದಮೇಲೆ ಇದರಲ್ಲಿ ನೀವು ಕೊಡೋವಂಥ ನಿಮ್ಮ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಇಂಟರ್ವ್ಯೂ ಕೂಡ ನಿಮಗೆ ಆನ್ಲೈನ್ ಇರುತ್ತೆ, ಫೋನಲ್ಲೇ ನಿಮಗೆ ಇಂಟರ್ವ್ಯೂ ಇರುತ್ತೆ ಅನ್ನೋದನ್ನ ಅವ್ರು ಸ್ಪೆಸಿಫೈ ಮಾಡಿ ಹೇಳ್ತಾರೆ. ಸೊ ನೀವಿಲ್ಲಿ ಆನ್ಲೈನಲ್ಲೇ ನಿಮ್ಮ ಇಂಟರ್ವ್ಯೂನ ತಗೊಳ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ಗಳು ನಿಮಗೆ ಇಲ್ಲೇ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಪಾರ್ಟ್ ಟೈಮ್ ರೋಲ್ಗಳು ಜಾಬ್ಗಳು ಏನಾದ್ರು ಇನ್ನೂ ನೀವು ಸರ್ಚ್ನ ಮಾಡ್ತಾ ಇದ್ದೀರಾ ಅಂದರೆ ನೀವು ಇಲ್ಲಿನ ಇನ್ನೂ ಕೂಡ ಸರ್ಚ್ನ ಮಾಡ್ಬೋದಾಗಿರುತ್ತೆ. ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೊಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.